ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ಇವತ್ತು ಹುಬ್ಳಿಗೆ ಬಂದಿದ್ದೇವೆ. ಹುಬ್ಳಿಯಲ್ಲಿ ನಮ್ಮ ಚಿತ್ರ ಗ್ಯಾಂಗ್ಸ್ ಆಫ್ ಯುಕೆ ಒಂದು ಪ್ರಚಾರದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದು ನಿನ್ನೆ ದೂರದ ಚಿತ್ರದುರ್ಗದಿಂದ ಶುರು ಆಯಿತು. ತದನಂತರ ದಾವಣಗೆರೆ, ಅಲ್ಲಿಂದ ಹಾವೇರಿ, ಅಲ್ಲಿಂದ ಇವತ್ತು ಇಲ್ಲಿ ಬಂದು ಇಲ್ಲಿಂದ ಗದಗದಿಂದ ಇಳಕಲ್ಲಿಂದ ನಾವು ಬಿಜಾಪುರ ಈ ಥರ ಒಂದಷ್ಟು ಅಂದ್ಕೊಂಡಿದ್ದೇವೆ. ಆದರೆ ಹುಬ್ಳಿಯ ಮಹಾಜನತೆಗೆ ನಾನು ಕೈ ಮುಗಿದು ಕೇಳ್ಬೋದೇನು ಅಂತಂದ್ರೆ, ಗ್ಯಾಂಗ್ಸ್ ಆಫ್ ಯುಕೆ ಅದು ಉತ್ತರ ಕರ್ನಾಟಕದ ಭೀಮೆಯ ಮಡಿಲಲ್ಲಿ ನಡೆದಂತಹ ಒಂದು ಘಟನೆಯನ್ನ ತಂದು ನಾವು ನಿಮ್ಮ ಮುಂದೆ ಏನ್ ಹೇಳ್ತಾ ಇದ್ದೇವೆ. ನೀವು ಈ ಕಥೆಯನ್ನ ಖಂಡಿತವಾಗ್ಲೂ ಈ ಚಿತ್ರವನ್ನ ನೀವು ನೋಡಲೇಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ. ಕಾರಣ ಏನು ಅಂತಂದ್ರೆ, ಅದು ಈ ಮಣ್ಣಿನ ಕತೆ, ಅದು ಈ ಸೊಗಡಿನ ಕತೆ, ಅದು ಈ ಜನಕ್ಕೆ ತುಂಬಾನೇ ಇಷ್ಟವಾಗುವಂತಹ ಕತೆ. ಎಲ್ಲ ಒಂದು ನೈಜ ಘಟನೆ ಆಧಾರಿತ ಚಿತ್ರಗಳನ್ನೇ ಮಾಡ್ಕೊಂಡ್ ಬಂದಿದ್ದೇನೆ. ಇದು ಕೂಡ ದೂರದ ಬೆಳಗಾಮಿನ ಒಂದು ತಿಲಾರಿ ಫಾಲ್ಸ್ ಅಂತ ಏನಿದೆ, ಅಲ್ಲಿ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದಂತ ಒಂದು ಹೆಣ್ಣು ಮಗಳ ಒಂದು ರೋದನೆಯ ಕಥೆಯನ್ನ ನಾನು ತಂದು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೇನೆ. ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ಒಮ್ಮೆ ನೀವು ಸಿನಿಮಾ ನೋಡಿ. ಸಿನಿಮಾ ನೋಡಿದ್ಮೇಲೆ ಖಂಡಿತವಾಗ್ಲೂ ನೀವೇ ಹೇಳ್ತೀರಾ, ರವಿ ಶ್ರೀವತ್ಸ ಒಂದು ಒಳ್ಳೆ ಸಿನಿಮಾ ಮಾಡಿದ್ಯಾ ಕಣೋ ಅಂತ. ಆ ಒಂದು ನಿಮ್ಮ ಮಾತಿಗೆ ನಾನು ಹಾತೊರೆದು ಕಾಯ್ತಾ ಇರ್ತೇನೆ. ರಿಲೀಸ್ ಆದ ಕೂಡಲೇ ನಾನು ಅಲ್ಲೆಲ್ಲೋ ದೂರದಲ್ಲಿ ಇರ್ತೀನಿ ಅಂತ ತಿಳ್ಕೊಬೇಡಿ. ರಿಲೀಸ್ ದಿನ ಖಂಡಿತವಾಗ್ಲೂ ಹುಬ್ಳಿಗೆ ಬರ್ತೇವೆ. ಇಲ್ಲಿಂದ ಬೇರೆ ಎಲ್ಲಾ ಉತ್ತರ ಕರ್ನಾಟಕದ ಊರುಗಳಿಗೆ ಹೋಗ್ತೇವೆ ಅಂತ ಇದನ್ನ ನಾನು ಶಪಥ ಮಾಡಿ ಹೇಳ್ತೇನೆ. ಸಿನಿಮಾ ಮಾಡಿ ಅಲ್ಲೆಲ್ಲೋ ಕೂತ್ಕೊಳ್ಳೋನಲ್ಲ, ಖಂಡಿತ ಬಂದು ನಿಮ್ಮ ಪಕ್ಕದಲ್ಲೇ ನಿಂತು ನಿಮ್ಮ ಜೊತೆಗೂ ಸಿನಿಮಾ ನೋಡೋದಕ್ಕೆ ಒಂದು ಶೋ ನಾನು ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳ್ತಾ. ಯಾಕೆಂತಂದ್ರೆ ಆ ಒಂದು ಕಥೆಯಲ್ಲಿ ಅಷ್ಟು ಗಟ್ಟಿತನ ಇದೆ. ಆ ಕಥೆಯಲ್ಲಿ ನಾವು ಅಷ್ಟು ಚೆನ್ನಾಗಿ ಆ ಗಟ್ಟಿತನವನ್ನು ಅಳವಡಿಸ್ಕೊಂಡು ಮಾಡಿರೋದ್ರಿಂದ ನಿಮ್ಮ ಜೊತೆ ಕೂತು ಸಿನಿಮಾ ನೋಡ್ತೀನಿ ಅಂತ ಮುಟ್ಟಿದ ನಾಡು ಉತ್ತರ ಕರ್ನಾಟಕದ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ನಿಮ್ಮ ಹೊರಟ ಪ್ರಶಾಂತನ ಅನಂತ ವಂದನೆಗಳು. ಗ್ಯಾಂಗ್ಸ್ ಆಫ್ ಯುಕೆ ಭೀಮಯ್ಯ ಮಡಿಲಲ್ಲಿ ಈ ಚಿತ್ರ ಏಪ್ರಿಲ್ 10ನೇ ತಾರೀಕು ತಮ್ಮ ಮುಂದೆ ತೆರೆಗೆ ಬರೋ ಎಲ್ಲಾ ಸಿದ್ಧತೆಗಳನ್ನ ನಡೆಸ್ತಾ ಇದೆ. ಆ ಒಂದು ಅದ್ದೂರಿ ಒಂದು ಪ್ರಚಾರದ ಸಮೇತ ನಿಮ್ಮನ್ನ ತಲುಪಿಸೋ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ರವಿ ಶ್ರೀವತ್ಸ ಅವರ ಒಂದು ಕನಸಿನ ಕೂಸು ಗ್ಯಾಂಗ್ಸ್ ಆಫ್ ಯುಕೆ ಭೀಮಯ್ಯ ಮಡಿಲಲ್ಲಿ ಅಲ್ಲಿ ನಡೆದಂತ ಒಂದು ನೈಜ ಘಟನೆಯನ್ನ ಹೆಕ್ಕಿ ತೆಗೆದು ತಮ್ಮ ಮಡಿಲಿಗೆ ಒಂದು ಸಿನಿಮಾ ರೂಪ ಕೊಟ್ಟು ತಂದು ಹಾಕುವ ಒಂದು ಪ್ರಯತ್ನದಲ್ಲಿದ್ದೀವಿ. ಈ ಚಿತ್ರಕ್ಕೆ ಸಂಭಾಷಣೆಯನ್ನು ನಮ್ಮ MS ರಮೇಶ್ ಅಣ್ಣ ಬರ್ತಿದ್ದಾರೆ. ಅವರ ಸಂಭಾಷಣೆ ಅಂದ್ರೆ ಕತ್ತಿ ತರ ಒಂದು ಹರಿತವಾಗಿರುವಂತ ಒಂದು ಸಂಭಾಷಣೆ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಚಿತ್ರಕ್ಕೆ ಕ್ಯಾಮ್ರಾಮನ್ ಆಗಿ ಗಿರಿ ಅವರು ಅವರ ಕೈ ಚಳಕನ ತೋರಿಸಿದ್ದಾರೆ. ಹಾಗೆ ಎಡಿಟರ್ ಆಗಿ ನಮ್ಮ ಲಕ್ಷ್ಮೀನಾರಾಯಣ ಅವರು ಎಡಿಟಿಂಗ್ ಮಾಡಿದ್ದಾರೆ, ನಮ್ಮ ಸಹ ನಿರ್ಮಾಪಕರು. ಇಡೀ ಒಂದು 50 ರಿಂದ 55 ದಿವಸಗಳ ಕಾಲ ಚಿತ್ರೀಕರಣ ನಡೆದಿದೆ. ಒಂದು 53 ರಿಂದ 54 ಜನ ಕಲಾವಿದರು ಇದ್ದಾರೆ. ಇದರಲ್ಲಿ ಒಂದಷ್ಟು ಜನ ಅಂದ್ರೆ ಇವಾಗ ನಾನು, ಕೋಟೆ ಪ್ರಭಾಕರ್ ಅವರು, ಮುನಿ ಅವರು, ಪದ್ಮಾವಸಂತಿ ಅವರು, ಸೋನು ಉಪಾಧ್ಯಾಯಿ, ಪ್ರವೀಣು ಮತ್ತೆ ಅಮೃತ್ ಹಿರಣಿ ಅಂತೇಳಿ ಅವರು ಒಂದಷ್ಟು ಜನ ಅಲ್ಲಿಯವ್ರನ್ನ ಬಿಟ್ರೆ ಇನ್ನ ಮುಕ್ಕಾಲು ಭಾಗ ಜನ ನಮ್ಮ ಉತ್ತರ ಕರ್ನಾಟಕದ ರಂಗಭೂಮಿ ಕಲಾವಿದರಾಗಿದ್ದಾರೆ. ಅವರ ಏನು ಒಂದು ಪಾತ್ರಗಳನ್ನ ನಿಭಾಯಿಸಿದ್ದಾರೆ. ನಿಮಗೆಲ್ಲೂ ಕೂಡ ಹೊಸಬರು ಈ ಸಿನಿಮಾದಲ್ಲಿ ಮಾಡಿದಾರೋ ಅನ್ನೋ ಯಾವ ಭಾವನೆಗಳು ನಿಮಗೆ ಕಾಣ ಸಿಗೋದಿಲ್ಲ. ಪ್ರತಿ ಒಂದು ಹಂತದಲ್ಲೂ ಪ್ರತಿ ಒಂದು ಫ್ರೇಮಲ್ಲೂ ಸಿನಿಮಾನ ಎಂಜಾಯ್ ಮಾಡ್ತೀರಿ. ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ಹರಿಸಿ ಹಾರೈಸಿ. ನಾನು MS ರಮೇಶ್. ನಾನೀಗ ಮಾತಾಡೋಕೆ ಬಂದಿರೋದು ಗ್ಯಾಂಗ್ಸ್ ಆಫ್ ಯುಕೆ ಅಂದರೆ ಉತ್ತರ ಕರ್ನಾಟಕ ಅಂತ. ಇದು ಉತ್ತರ ಕರ್ನಾಟಕದ ಮಣ್ಣಿನಲ್ಲಿ ನಡೆದಂಥ ನೈಜ ಘಟನೆಯನ್ನು ಆಧರಿಸಿದಂಥ ಚಿತ್ರ. ಇದು ನೀವು ನೋಡಿದ ತಕ್ಷಣ ಇದು ತುಂಬ ವೈಲೆನ್ಸ್ ಇರುವಂಥ ಚಿತ್ರ ಅಂತ ಅನ್ಕೊಂಬೇಡಿ. ಮಹಾಭಾರತ ಕೂಡ ವೈಲೆನ್ಸ್ ಇರುತ್ತೆ. ಅದ್ರಲ್ಲಿ ಮುಖ್ಯವಾಗಿ ಕಾಣಬೇಕಾದ್ರೆ ಏನಪ್ಪ ಅಂದರೆ ಕುಂತಿ ಎಮೋಷನ್ನು, ದ್ರೌಪದಿಯ ಸೆಂಟಿಮೆಂಟ್ ಮತ್ತು ಎಮೋಷನ್. ನಿಮ್ಗೆ ಗೊತ್ತಾಗೋದು ಏನಪ್ಪ ಅಂದರೆ ತಾಯಿ ಮಕ್ಕಳ ಸಂಬಂಧ ಎಂಥದ್ದು ಅಂತ ಹೇಳೋದಕ್ಕೆ ಕುಂತಿ ಇರ್ತಾಳೆ. ಸೊ ಒಂದು ಹೆಣ್ಣಿನ ಮರ್ಯಾದೆಯನ್ನು ಹೇಗೆ ಕಾಪಾಡಬೇಕು ಅನ್ನೋದಕ್ಕೆ ದ್ರೌಪದಿ ಕಾರಣ ಆಗ್ತಾಳೆ. ಸೊ ಅಲ್ಲಿ ಒಂದು ಸೆರಗಿ ಕೈ ಹಾಕಿದಾಗ ಒಂದು ಮಹಾಭಾರತ ಆಯಿತು. ಇಲ್ಲಿ ಶೀಲ ಕೈ ಹಾಕಿದರೆ ಏನಾಗುತ್ತೆ ಅನ್ನೋದೇ ಗ್ಯಾಂಗ್ಸ್ ಆಫ್ ಯುಕೆ. ಇದರಲ್ಲಿ ಬರೀ ವೈಲೆನ್ಸ್ ಇದೆ ಅಂತ ಮಾತ್ರ ಹೆದರ್ಕೋಬೇಡಿ. ವೈಲೆನ್ಸ್ ಜೊತೆಗೆ ಎಮೋಷನ್ ಇದೆ, ಸೆಂಟಿಮೆಂಟ್ ಇದೆ, ನಿಮ್ಮಲ್ಲಿರೋ ಕೋಪನ ಹೊರಗೆ ತರುತ್ತೆ. ಈ ಸಿನಿಮಾ ನೋಡಿದ ತಕ್ಷಣ ರೋಚಕವಾಗಿರುತ್ತೆ ಅಂತ ಮಾತ್ರ ಅನ್ಕೋಬೇಡಿ. ನನ್ನ ಹೆಸರು ಪೃಥ್ವಿ ಸುಬ್ಬಯ್ಯ ಅಂತ. ಇದೇ ಮೊದಲನೇ ಬಾರಿಗೆ ನಾನು ಒಂದು ಪೂರ್ಣ ಪ್ರಮಾಣದ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದೀನಿ. ಅದಕ್ಕೆ ರವಿ ಸರ್ ಅವರಿಗೆ ಕೃತಜ್ಞತೆ ಆಗಿರ್ತೀನಿ. ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿ ಬಹಳ ದೂರದಿಂದ ಬಂದವನು ನಾನು. ಸೊ ಇವಾಗ ಹೊಸದಾಗಿ ಒಂದು ಹೊಸ ಸಿನಿಮಾದಲ್ಲಿ ಆಕ್ಟ್ ಮಾಡೋದು ತುಂಬಾ ಸಂತೋಷ ಅನ್ನಿಸ್ತಾ ಇದೆ. ಮೊದಲನೇ ಸಿನಿಮಾನೇ ನಮಗೆ ಉತ್ತರ ಕರ್ನಾಟಕದಲ್ಲಿ ಮಾಡ್ಲಿಕ್ಕೆ ಸಿಕ್ಕಿದ್ದು ಇನ್ನೂ ನನ್ನ ಪುಣ್ಯ ಅಂತ ಅನ್ಕೋಬಹುದು. ನಾನು ಮಲೆನಾಡಿನ ಅಲ್ಲಿ ಹುಟ್ಟಿ ಬೆಳೆದಂಥವನು. ಮಲೆನಾಡಿಗೂ ಈ ಉತ್ತರ ಕರ್ನಾಟಕಕ್ಕೂ ಅಜಗಜಾಂತರ ವ್ಯತ್ಯಾಸ. ನಮ್ಮ ಕಡೆ ನೆರಳು, ತಂಪು, ತಣ್ಣಗೆ ಇರ್ತೀವಿ. ಬಟ್ ಇಲ್ಲಿ ಬಂದಾಗ ಬಿಸಿಲಿನ ಬೇಗೆಯಲ್ಲಿ ಬೆಂದು ನಾವೆಲ್ಲ ಈ ಚಿತ್ರದಲ್ಲಿ ಶೂಟಿಂಗ್ ಅಲ್ಲಿ ಪಾಲ್ಗೊಂಡಿದ್ದೀವಿ. ತುಂಬಾ ಮಜಾ ಅನಿಸ್ತಾ ಇತ್ತು ನಮ್ಗೆ. ಅದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಇವಾಗ ಚಿತ್ರ